ನಮಸ್ಕಾರ, ಸಿ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ತೋಟದಲ್ಲಿ ನೀರು ಹಾಯಿಸುತ್ತಿದ್ದ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಮಹಿಳೆ ಚೀರಾಟ ಕೇಳಿ ಆರೋಪಿ ಪರಾರಿ. ಕಪ್ಪು ವಾತಾವರಣದಲ್ಲಿ ಅನಿವಾರ್ಯವಾಗಿ ಪಾಠ ಕೇಳುವ ದುಸ್ಥಿತಿ. ಮಾರ್ಬಲ್ ಕಲ್ಲುಗಳಡಿ ಸಿಲುಕಿ ಸ್ಥಳದಲ್ಲೇ ಇಬ್ಬರು ಕೂಲಿ ಕಾರ್ಮಿಕರ ಸಾವು, ಮತ್ತೊಬ್ಬರಿಗೆ ತೀವ್ರ ಗಾಯ. ದೆಹಲಿಯಲ್ಲಿ ಸಾಮೂಹಿಕ ಅತ್ಯಾಚಾರದ ದುಷ್ಕೃತ್ಯದಿಂದ ಅಸುನೀಗಿದ ಯುವತಿಗೆ ವಿದ್ಯಾರ್ಥಿಗಳು ಮೌನ ಆಚರಿಸಿ ಸಂತಾಪ ಸೂಚನೆ. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ವಿಜೇತರಾಗಿರುವುದು ಶ್ಲಾಘನೀಯ. ಅಜಿತ್ ಪ್ರಸಾದ್. ಕೃಷಿ ಅಭಿವೃದ್ಧಿ ಹೊಂದಿದರೆ ಮಾತ್ರ ದೇಶದ ಪ್ರಗತಿ ಸಾಧ್ಯ, ಶಾಸಕ ಸುಧಾಕರ್. ಇದೀಗ ವಾರ್ತೆಗಳ ವಿವರ. ತೋಟದಲ್ಲಿ ಬೆಳಗ್ಗೆ ನೀರು ಹಾಯಿಸುತ್ತಿದ್ದ ಮಹಿಳೆಯೊಬ್ಬರ ಮೇಲೆ ಯುವಕನೊಬ್ಬ ಅತ್ಯಾಚಾರಕ್ಕೆ ಪ್ರಯತ್ನಿಸಿರುವ ಘಟನೆ ಚಿಂತಾಮಣಿ ತಾಲೂಕು ಕುರುಬೂರು ಗ್ರಾಮದಲ್ಲಿ ಮಂಗಳವಾರ ಸಂಜೆ 5 ಗಂಟೆ ಸುಮಾರಿಗೆ ಸಂಭವಿಸಿದ್ದು, ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. ಕುರುಬೂರು ಗ್ರಾಮದ ಮಹಿಳೆಯೊಬ್ಬರು ತಮ್ಮ ತೋಟದಲ್ಲಿ ನೀರು ಹಾಯಿಸುತ್ತಿದ್ದ ವೇಳೆ ಅದೇ ಗ್ರಾಮದ 23 ವರ್ಷದ ಮಂಜುನಾಥ ಎಂಬಾತ ಅತ್ಯಾಚಾರಕ್ಕೆ ಯತ್ನಿಸಿದ್ದು, ಈ ಸಂದರ್ಭದಲ್ಲಿ ಆಕೆ ಕಿರುಚುತ್ತಿದ್ದಂತೆ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಈ ನಡುವೆ ಆಕೆ ಬುಧವಾರ ಬೆಳಿಗ್ಗೆ ಇಲ್ಲಿನ ಗ್ರಾಮಾಂತರ ಪೊಲೀಸರಿಗೆ ಈ ಬಗ್ಗೆ ದೂರು ನೀಡಿದ್ದಾಳೆ. ಪ್ರಕರಣ ದಾಖಲು ಮಾಡಿಕೊಂಡಿರುವ ಗ್ರಾಮಾಂತರ ಠಾಣೆಯ PSI ರಾಘವೇಂದ್ರ ಹಾಗೂ ಸಿಬ್ಬಂದಿ ಕುರುಬೂರು ಗ್ರಾಮಕ್ಕೆ ದೌಡಾಯಿಸಿ ಆರೋಪಿ ಮಂಜುನಾಥನ ಪತ್ತೆಗೆ ಬಲೆ ಬೀಸಿದ್ದಾರೆ. ಸದ್ಯ ಮಂಜುನಾಥನ ತಂದೆಯನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ದೆಹಲಿಯಲ್ಲಿ ಯುವತಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿ ಆಕೆ ಅಸುನೀಗಿದ ಬೆನ್ನಲ್ಲೇ ದೇಶವ್ಯಾಪಿ ಅತ್ಯಾಚಾರಿ ಆರೋಪಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಯುತ್ತಿರುವ ಸಂದರ್ಭದಲ್ಲಿ ತಾಲೂಕಿನ ಕುರುಬೂರು ಗ್ರಾಮದಲ್ಲಿ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ನಡೆದಿರುವುದು ತೀವ್ರ ತಲೆ ತಗ್ಗಿಸುವಂತಾಗಿದೆ. ಆರೋಪಿಯನ್ನ ಯಾವುದೇ ರಾಜಕೀಯ ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದೆ ಬಂಧಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಿ ದೇವಪ್ಪ, ಸಿ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ನಿರ್ಮಿಸಲಾಗಿರುವ ಹಣ್ಣು ಮತ್ತು ಹೂ ತರಕಾರಿ ಮಾರುಕಟ್ಟೆ ಮಳಿಗೆಗಳು ಶೌಚಾಲಯ ಕೇಂದ್ರಗಳಾಗಿ ಮಾರ್ಪಟ್ಟಿದ್ದು, ಪಕ್ಕದಲ್ಲೇ ಇರುವ ಶಾಲೆಯ ಮಕ್ಕಳು ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ದುಸ್ಥಿತಿ ಬಂದೊದಗಿದೆ. ಬಾಗೇಪಲ್ಲಿ ಪಟ್ಟಣದ PLD ಬ್ಯಾಂಕಿನ ರಸ್ತೆಯಲ್ಲಿ ಸುಮಾರು 50 ಲಕ್ಷ ರು ವೆಚ್ಚದಲ್ಲಿ ಪುರಸಭೆ ವತಿಯಿಂದ ನಿರ್ಮಿಸಲಾಗಿರುವ ಹಣ್ಣು ಮತ್ತು ಹೂ ತರಕಾರಿ ಅಂಗಡಿಗಳ ಮಳಿಗೆಗಳು ಕೇಳುವವರಿಲ್ಲದೆ ಅನಾಥವಾಗಿದೆ. ಸ್ವಚ್ಛತೆಯ ಮಾತು ಹೋಗಲಿ, ದಾರಿ ಹೋಕರಿಗೆ ಪಾಯಿಖಾನೆಯಾಗಿ ಮಾರ್ಪಟ್ಟಿರುವುದು ವಿಪರ್ಯಾಸವೇ ಸರಿ. ಸುಮಾರು 43 ಕೊಠಡಿಗಳಿರುವ ಈ ಸಂಕೀರ್ಣದಲ್ಲಿ ಕೇವಲ 4 ಕೊಠಡಿಗಳು ಮಾತ್ರ ಬಳಕೆಯಾಗುತ್ತಿದ್ದು, ಉಳಿದಂತೆ ಕೆಲ ಸಂಘ ಸಂಸ್ಥೆಗಳ ಕಚೇರಿಗಳು ಅನಧಿಕೃತವಾಗಿ ಬಳಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿರುವುದಾಗಿ ಕೆಲವು ಸ್ಥಳೀಯರು ಆರೋಪಿಸಿದ್ದಾರೆ. ಈ ಎಲ್ಲದರ ನಡುವೆ ಸಾರ್ವಜನಿಕರು ಇಲ್ಲೇ ಮೂತ್ರ ವಿಸರ್ಜನೆ ಮಾಡುತ್ತಿರುವುದರಿಂದ ಪಕ್ಕದಲ್ಲೇ ಇರುವ ಪ್ರೌಢಶಾಲೆಯ ಮಕ್ಕಳು ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ಸ್ಥಿತಿ ಬಂದಿದೆ. ಕಿಟಕಿ ಬಾಗಿಲುಗಳನ್ನು ತೆರೆದರೆ ದುರ್ವಾಸನೆ ಬರುತ್ತದೆ, ಮುಚ್ಚಿದರೆ ಕತ್ತಲು ಇರುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಶಾಲಾ ಮಕ್ಕಳು ಓದಬೇಕಾಗಿ ಬಂದಿದೆ ಎಂದು ದೂರಿದ್ದಾರೆ.
ಪ್ರೌಢಶಾಲೆಯಿಂದ ಬಂದಿದ್ದೀವಿ. ನಾವು 10ನೇ ತರಗತಿ ಓದ್ತಾ ಇದ್ದೀವಿ. ಈ ಕಡೆ ಎಲ್ಲ ಇದು ಪುರಸಭಾ ಹೂ ಹಣ್ಣು ಮತ್ತು ತರಕಾರಿ ಮಾರುಕಟ್ಟೆ ಎಲ್ಲ ಮಾಡಿಬಿಟ್ಟು ಅದನ್ನೆಲ್ಲ ಇನ್ನೂ ಪ್ರಾರಂಭೋತ್ಸವನೂ ಮಾಡಿಲ್ಲ. ಅದರಲ್ಲೆಲ್ಲ ಜೆಂಟ್ಸ್ ಎಲ್ಲ ಬಂದುಬಿಟ್ಟು ಟಾಯ್ಲೆಟ್ ಮಾಡ್ತಾಯಿದ್ದಾರೆ. ಕಿಟಕಿ ಮುಚ್ಕೊಂಡ್ರೆ ಸೆಕೆ ಆಗುತ್ತೆ, ಸರಿಯಾಗಿ ಬೋರ್ಡು ಕಾಣಿಸೋದಿಲ್ಲ. ಕಿಟಕಿ ತೆಗೆದುಬಿಟ್ರೆ ಏನೋ ಈ ಕಡೆ ಎಲ್ಲ ಸ್ಮೆಲ್ ಬರುತ್ತೆ ಮತ್ತು ಇರೋಕ್ಕಾಗಲ್ಲ ವಾಸನೆ. ಕಲ್ಲುಗಳೆಲ್ಲ ಆಗ್ತಾ ಇರ್ತಾರೆ, ನಾವು ಅದಕ್ಕೆ ಲೆಸನ್ಗಳೆಲ್ಲ ಕೇಳೋಕ್ಕಾಗಲ್ಲ. ಪ್ಲೀಸ್ ದಯವಿಟ್ಟು ನಮಗೆ ಇದನ್ನೆಲ್ಲ ಮಾರ್ಕೆಟಿನ ಬೇರೆಗಾದರೂ ಶಿಫ್ಟ್ ಮಾಡಿ, ಇಲ್ಲಾಂದರೆ ಇದನ್ನ ಓಪನ್ ಆದರೂ ಮಾಡಿ ಪ್ಲೀಸ್. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನ್ಯಾಷನಲ್ ಪದವಿ ಕಾಲೇಜಿನ ಪ್ರಾಧ್ಯಾಪಕನಾಗಿ ಸುಮಾರು 33 ವರ್ಷಗಳಿಂದ ಬಾಗೇಪಲ್ಲಿ ಪಟ್ಟಣದಲ್ಲಿ ವಾಸಿಯಾಗಿದ್ದೇನೆ. ಈ ಪಟ್ಟಣದ ಮಧ್ಯಭಾಗದಲ್ಲಿ ಪುರಸಭೆಯ ವತಿಯಿಂದ ನಿರ್ಮಾಣವಾಗಿರುವ 40 ವ್ಯಾಪಾರಿ ಮಳಿಗೆಗಳಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿರುವುದು ಶೋಚನೀಯ. ಅಲ್ಲದೆ ಇಲ್ಲಿನ ಖಾಲಿ ಇರುವ ಕಟ್ಟಡಗಳನ್ನು ಮತ್ತು ನಿವೇಶನಗಳನ್ನು ಸಾರ್ವಜನಿಕರು ಮೂತ್ರ ವಿಸರ್ಜನೆ ಇತರೆ ಅನೈತಿಕ ಚಟುವಟಿಕೆಗಳಿಗೆ ಬಳಸಿಕೊಂಡು ಪಕ್ಕದಲ್ಲೇ ಇರುವ ಬಾಲಕಿಯ ಪ್ರೌಢಶಾಲೆಗೆ ಇದರಿಂದ ಮತ್ತೂ ತೊಂದರೆಯಾಗಿದೆ. ಇದಲ್ಲದೆ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಕಟ್ಟಡವು ಸುಮಾರು ವರ್ಷಗಳ ಕಾಲ ಇದ್ದು ಇದರಿಂದ ಪುರಸಭೆಗೆ ಅಪಾರ ಆದಾಯ ನಷ್ಟವೂ ಉಂಟಾಗಿರುತ್ತದೆ. ಇದನ್ನು ರಾಮರಾಜು, ಸಿ ನ್ಯೂಸ್, ಬಾಗೇಪಲ್ಲಿ. ಸಿ ನ್ಯೂಸ್ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ಬಾಗೇಪಲ್ಲಿ ತಾಲೂಕಿನ ಸಮಸ್ತ ನಾಗರಿಕರಿಗೆ 2013ರ ಹೊಸ ವರ್ಷ ಮತ್ತು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ನೂತನ ಸಂವತ್ಸರದಲ್ಲಿ ಸಮಸ್ತ ಜನತೆಗೆ ಸುಖ, ಶಾಂತಿ, ನೆಮ್ಮದಿ ನೀಡಲೆಂದು ಭಗವಂತನಲ್ಲಿ ಪ್ರಾರ್ಥಿಸುವೆ. ಶುಭ ಕೋರುವವರು ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ 2013ರ ಹೊಸ ವರ್ಷ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುವವರು ಸಿಆರ್ ಮನೋಹರ್ ಅಭಿಮಾನಿಗಳು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ. ವಿರಾಮದ ನಂತರ ಸಿ ನ್ಯೂಸ್ಗೆ ಸ್ವಾಗತ. ಲಾರಿಯಿಂದ ಮಾರ್ಬಲ್ ಕಲ್ಲುಗಳನ್ನು ಇಳಿಸುವಾಗ ಆಕಸ್ಮಿಕವಾಗಿ ಮಾರ್ಬಲ್ ಕಲ್ಲುಗಳು ಮೇಲೆ ಉರುಳಿ 2 ಕಾರ್ಮಿಕರು ಸ್ಥಳದಲ್ಲೇ ಮೃತಪಟ್ಟು ಮತ್ತೊಬ್ಬರು ತೀವ್ರವಾಗಿ ಗಾಯಗೊಂಡಿರುವ ದುರ್ಘಟನೆ ಇಂದು ಮಧ್ಯಾಹ್ನ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಸಮೀಪದ ಖಾಸಗಿ ಬಡಾವಣೆಯೊಂದರ ಬಳಿ ಸಂಭವಿಸಿದೆ. ನಂದಿಗಿರಿಧಾಮದ ತಪ್ಪಲಿನಲ್ಲಿ ತಲೆ ಎತ್ತುತ್ತಿರುವ ಹಿಲ್ಸ್ ವಿಲಾಸ್ನ ಗೃಹ ನಿರ್ಮಾಣಕ್ಕಾಗಿ ರಾಜಸ್ಥಾನದಿಂದ ಮಾರ್ಬಲ್ ಕಲ್ಲುಗಳನ್ನು ತರಿಸಿದ್ದು, ಇವುಗಳನ್ನು ಮಧ್ಯಾಹ್ನ ಕೆಳಗೆ ಇಳಿಸುವ ಸಂದರ್ಭದಲ್ಲಿ ಲಾರಿಯ ಒಂದು ಬದಿಯಲ್ಲಿದ್ದ ಕಲ್ಲುಗಳನ್ನು ಇಳಿಸುತ್ತಿದ್ದಂತೆ ಆಯತಪ್ಪಿ ಈ ಕಲ್ಲುಗಳು ಕಾರ್ಮಿಕರಾದ ನಂದಿಯ 28 ವರ್ಷದ ಮುನೇಗೌಡ ಮತ್ತು ಅಂಗಟ್ಟದ 40 ವರ್ಷದ ನರಸಿಂಹಮೂರ್ತಿ ಮೇಲೆ ಉರುಳಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ.
ಮತ್ತೊಬ್ಬ ಕಾರ್ಮಿಕ ಕೃಷ್ಣ ತೀವ್ರವಾಗಿ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಕಾರ್ಮಿಕರ ದುರಂತದ ಸಾವು ತಿಳಿಯುತ್ತಿದ್ದಂತೆ ಮೃತರ ಸಂಬಂಧಿಕರು ಸ್ಥಳಕ್ಕೆ ಆಗಮಿಸಿದರು. ಮೃತರ ಸಂಬಂಧಿಕರ ಗೋಳು ಮುಗಿಲು ಮುಟ್ಟಿತ್ತು. ಇಲ್ಲಿ ಯಾವ್ದು ರೆಸ್ಪಾನ್ಸ್ ಇಲ್ಲ ಸರ್. ಒಬ್ಬ ಮ್ಯಾನೇಜರ್ ಆಗಲಿ ಲೇಬರ್ ಆಗಲಿ ಕಾಂಟ್ರಾಕ್ಟರ್ ಯಾರು ಒಬ್ಬರು 100 ಅವರ್ ಆಗಿದೆ, ಆದ್ರೂ ಒಬ್ಬರು ಇಲ್ಲ ಇಲ್ಲಿ. ಅವರೆಷ್ಟು ದುಡ್ಡು ಕೊಟ್ರೆ ಇರ್ತಾಗ ನಮ್ಮ ಹತ್ರ. ಇಲ್ಲಿ ಚಪ್ಪಡಿ ಕಲ್ಲು ಇಳಿಸ್ಬೇಕಾದ್ರೆ ಲಾರಿಯಲ್ಲಿ ಎಲ್ಲ ಟೈಲ್ಸ್ ಕಲ್ಲು ತಲೆ ಮೇಲೆ ಬಿದ್ದು ಡೆತ್ ಆಗಿದ್ದಾನೆ. ಅವ್ನು ಮುನೇಗೌಡ ಅಂದ್ಬಿಟ್ಟು ಒಬ್ಬರು 23 ವರ್ಷ, ಮತ್ತು ಇಲ್ಲಿ ನರಸಿಂಹಮೂರ್ತಿ ಅಂದ್ಬಿಟ್ಟು 40 ವರ್ಷ ಬಿದ್ದು ಸತ್ತೋಗಿದ್ದಾರೆ. ಈ ಲಾರಿ ಬೇಕಿದ್ರೆ ನೋಡಿ, ಈ ಲಾರಿಯಲ್ಲಿ ಏನಿಲ್ಲ, ಸರಿಯಾಗಿ ನಿಲ್ಲಿಸಿಲ್ಲ ಲಾರಿಯಲ್ಲಿ. ಅದು ಬಿದ್ದು ಈ ಘಟನೆ ನಡೆದು ಸುಮಾರು ಒಂದು 3 ಅವರ್ 4 ಆಗಿದೆ. ಅದು ಬಿದ್ದು ಲಾರಿಯಲ್ಲೇ ಇದ್ದಾರೆ ಶವಗಳು, ಬಾಡಿಗಳು. ಯಾರು ಮತ್ತು ಆಂಬುಲೆನ್ಸ್ ಫೋನ್ ಮಾಡಿಲ್ಲ, ಯಾರು ಇದು ಮಾಡಿಲ್ಲ. ಲೇಬರ್ಸ್ ಇಲ್ಲಿ ಒಬ್ಬರಿಲ್ಲ, ಎಲ್ಲರೂ ಲೇಬರ್ಸ್ ಎಲ್ಲ ಕಳಿಸ್ಬಿಟ್ಟಿದ್ದಾರೆ. ಒಬ್ಬ ಮ್ಯಾನೇಜರ್ ಬಂದಿಲ್ಲ, ಒಬ್ಬ ಇನ್ಚಾರ್ಜರ್ ಬಂದಿಲ್ಲ, ಇಲ್ಲೇ ಒಬ್ಬ ಕಾಂಟ್ರಾಕ್ಟರ್ಸ್ ಒಬ್ಬರು ಇಲ್ಲ. ಯಾರು ಇಲ್ದಿರ ಎಲ್ಲ ಹೊಲ್ಟಾಗಿ ಬಿಟ್ಟು ಬಾಡಿಗಳನ್ನ ಯಾವುದೋ ಗೊತ್ತಿಲ್ಲ ಹೊಲ್ಟಾಗಿದೆ. ಒಬ್ಬ ಬಂದು ಹಾಸ್ಪಿಟ್ಲ್ ಆದ್ರೆ ಒಬ್ಬ ಇನ್ಚಾರ್ಜ್ ನೋಡೋರಿಲ್ಲ. ಇಲ್ಲಿ ಕ್ಯೂಸ್ ಹತ್ರ ಇಲ್ಲಿ ಜನ ಬಂದಿದ್ದಾರೆ, ಇದುವರೆಗೂ ಒಬ್ಬ ಮ್ಯಾನೇಜರ್ ಬಂದಿಲ್ಲ, ಒಬ್ರು ಇರು ಬಂದಿಲ್ಲ, ಒಂದು ರೆಸ್ಪಾನ್ಸ್ ಇಲ್ಲ. ಅದು ಏನು ಗೊತ್ತಾಯ್ತಲ್ಲ, ನಾವು ಅದ್ರ ಫುಲ್ಲು ಏನು ಕೆಲಸ ಮಾಡ್ತಾ ಇದ್ರಿ ಹೇಳು? ನಾವು ಕಲ್ಲು ಇಳಿಸ್ತಾ ಇದ್ವಿ, ಒಂದು ಸೈಡಿನಿಂದ ಇಳಿಸ್ತಾ ಇದ್ರಿ. ಇಳಿಸ್ಕೊಂತೇನೆ ಎಲ್ಲ ಒಂದು 18 ಕಲ್ಲು 20 ಕಲ್ಲು ಗಂಟೆ ಇಳಿಸಿದ್ರಿ. ಇಳಿಸ್ತೇನೆ ಆಮೇಲೆ ಇನ್ನೊಂದು ಕಲ್ಲು ಎಳೆದುಬಿಟ್ಟು ನಾವು ಊಟಕ್ಕೆ ಹೋಗೋಣ ಅಂತೇಳಿ ರೌಷ್ಟು ಕಲಿಸಿದ್ರಿ ಅಷ್ಟೇ. ಕಲ್ತೇನೆ ಎಲ್ಲ ಈ ಕಡೆ ಹೋಗಿ ಅಷ್ಟೇ. ಏನಾಯ್ತು? ಅದೇ ಕಲ್ಲುಗಳು ಬಿದ್ದಿದ್ದು. ಅವರು ಇಬ್ಬರು ಕಲ್ಲು ಕೆಳಕ ಹಾಕಿದ್ರು. ಯಾರ್ಯಾರಣ್ಣ? ಅವರು ಗೌಡ್ನು ಅಂತೇಳಿ ಮುನೇಗೌಡ, ಮೂರ್ತಿ ನರಸಿಂಹಮೂರ್ತಿ, ಕೃಷ್ಣಪ್ಪನ ಕೈ. ಎಷ್ಟು ಜನ ಇದ್ರಣ್ಣ ನೀವು ಕೆಲಸ ಮಾಡೋಕೆ? ನಾವು 13 ಜನ, ಏನು ಲೆಕ್ಕ ಮಾಡಿಲ್ಲ ನಾವು, ಒಟ್ಟು ಎಲ್ಲ ಒಟ್ಟಿಗೆ ಇದ್ರಿ. ಏನು ಕೂಲಿ ಕೊಡ್ತಾರೆ? 220 ಕೊಡ್ತಾರೆ. ಏನು ನಿಮ್ಮ ಹೆಸರು? ಬಸವರಾಜ್. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಕ್ಯಾಮರಾಮನ್ ವೇಣುಗೋಪಾಲ್ ಜೊತೆ ವೆಂಕಟೇಶ್, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೆಹಲಿಯಲ್ಲಿ ಸಾಮೂಹಿಕ ಅತ್ಯಾಚಾರವೆಸಗಿದ ದುರುಳರ ದುಷ್ಕೃತ್ಯಕ್ಕೆ ಬಲಿಯಾದ ನಿರ್ಭಯಾಳ ಸಾವಿಗೆ ಬುಧವಾರ ಚಿಕ್ಕಬಳ್ಳಾಪುರದಲ್ಲಿ ವಿದ್ಯಾರ್ಥಿಗಳು ಮೌನ ಆಚರಿಸಿ ಸಂತಾಪ ಸೂಚಿಸಿದರು. ಎಸ್ಎಫ್ಐ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಶಾಂತಿನಿಕೇತನ್ ಕಾಲೇಜಿನ ವಿದ್ಯಾರ್ಥಿಗಳು 2 ನಿಮಿಷ ಮೌನ ಆಚರಿಸುವ ಮೂಲಕ ನಿರ್ಭಯಾಳ ಸಾವಿಗೆ ಕಂಬನಿ ಮಿಡಿದರು. ದೇಶದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ, ದೌರ್ಜನ್ಯವನ್ನ ಸರ್ಕಾರ ತಡೆಗಟ್ಟಬೇಕು. ಇನ್ನು ಮುಂದೆ ನಿರ್ಭಯಾಳಂತೆ ಸಾವಿನ ಪ್ರಕರಣಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕೆಂದು ಒತ್ತಾಯಿಸಿದರು. 5 ನಿಮಿಷಗಳ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಮೌನಾಚರಣೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ದಯವಿಟ್ಟು. ಈ ಸಂದರ್ಭದಲ್ಲಿ ಎಸ್ಎಫ್ಐ ಜಿಲ್ಲಾ ಸಂಚಾಲಕ ಕುಂದಲಗುರ್ಕಿ ಮುನೀಂದ್ರ, ಮುಖಂಡರಾದ ಬಿಎನ್ ಮುನಿಕೃಷ್ಣಪ್ಪ, ಕಾಲೇಜಿನ ಪ್ರಾಂಶುಪಾಲ ಪಿ ರಘುನಾಥ್, ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ರವಿಚಂದ್ರ, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸಿ ನ್ಯೂಸ್ ಮುಂದುವರಿಯುತ್ತದೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಸಿ ನ್ಯೂಸ್ಗೆ ಸ್ವಾಗತ. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ವಿಜೇತರಾಗಿರುವುದು ಶ್ಲಾಘನೀಯ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಅಜಿತ್ ಪ್ರಸಾದ್ ಅಭಿಪ್ರಾಯಪಟ್ಟರು. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಗೊಲ್ಲವಾರಹಳ್ಳಿಯಲ್ಲಿ ಶ್ರೀ ಚಿತ್ರ ಪಿನಾಕಿನಿ ವಿದ್ಯಾಸಂಸ್ಥೆಯು ವಿಜ್ಞಾನ ಮತ್ತು ವಸ್ತು ಪ್ರದರ್ಶನ ಹಾಗೂ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಕಬಡ್ಡಿಯಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪ್ರಮಾಣ ಪತ್ರ ವಿತರಣಾ ಸಮಾರಂಭವನ್ನು ಹಮ್ಮಿಕೊಂಡಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅಜಿತ್ ಪ್ರಸಾದ್ ಅವರು,
ಗ್ರಾಮಾಂತರ ಪ್ರದೇಶದಲ್ಲಿ ಓದುವ ಮಕ್ಕಳು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾಗಿರುವುದು ಸಂತಸ ತಂದಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೆ ರಾಮಚಂದ್ರ ಅವರು ನಮ್ಮ ಶಾಲೆಯ ಮಕ್ಕಳು ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಅತ್ಯುತ್ತಮ ಪ್ರದರ್ಶನ ನೀಡಿ ವಿಜೇತರಾಗಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಏರ್ಪಡಿಸಲಾಗಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಕಾರ್ಯಕ್ರಮದಲ್ಲಿ ಅಮರೇಂದ್ರ, ಮುನಿಶಾಮಿ, ನಾರಾಯಣಪ್ಪ ಮುಂತಾದವರು ಉಪಸ್ಥಿತರಿದ್ದರು. ವ್ಯವಸ್ಥಾಪಕರಿಗೆ ನಮ್ಮ ಮೇಲೆ ಹೆಚ್ಚು ನಂಬಿಕೆ ಇತ್ತು. ಎಲ್ಲದರಲ್ಲೂ ವಿಜೇತರಾಗಿ ಬರಬೇಕು ಅಂತ. ನಮಗೆ ತರಗತಿಗಳು ನಡೀತಾ ಇದ್ದಾಗ ನಮ್ಮ ದೈಹಿಕ ಶಿಕ್ಷಕರು ಬಂದು ಮಕ್ಕಳಿಗೆ ಅಭ್ಯಾಸ ಕೊಡಬೇಕು, ಮಕ್ಕಳನ್ನ ಕಳಿಸ್ಕೊಡ್ರಿ ಅಂದರೆ ತರಗತಿ ಮಾಡ್ತಾ ಇದ್ದಂಥ ಟೀಚರ್ಸ್ ಎಲ್ಲರೂ ಅಷ್ಟೇ ಉತ್ಸಾಹದಿಂದ ನಮ್ಮನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ರು. ಹಾಗೆ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ಅವರು ಬಂದು ಹೀಗಲ್ಲ ಹೀಗೆ ಅಂತ ಹೇಳ್ತಾ ಇದ್ರು. ನಮಗೆ ಹೆಚ್ಚಿನ ವಿಷಯಗಳು ಕಲಿಸ್ಕೊಡ್ತಾ ಇದ್ರು. ಹಾಗೆ ನಾವು ನಮ್ಮ ಮೇಲೆ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದಂತಹ ನಮ್ಮ ಪೇರೆಂಟ್ಸು ಕೂಡ ನಾವು ಇಷ್ಟು ಮಟ್ಟಕ್ಕೆ ಬೆಳೆಯೋದಕ್ಕೆ ಸಹಾಯ ಮಾಡಿದ್ದಾರೆ. ಹಾಗೆ ನಾವು ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ರವಿಚಂದ್ರ, ಸಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಪ್ರಧಾನವಾದ ಭಾರತ ಅಭಿವೃದ್ಧಿಯಾಗಬೇಕಾದರೆ ಕೃಷಿ ಮತ್ತು ತೋಟಗಾರಿಕೆಗೆ ಹೆಚ್ಚು ಒತ್ತನ್ನು ನೀಡುವುದು ಅವಶ್ಯಕವಾಗಿದೆ. ಸಮಗ್ರ ಅಭಿವೃದ್ಧಿಯನ್ನು ಕಾಣಬೇಕಾದರೆ ಆಳುವ ಸರ್ಕಾರಗಳು ಕೃಷಿಗೆ ವಿಶೇಷ ಆದ್ಯತೆ ನೀಡಬೇಕೆಂದು ಚಿಂತಾಮಣಿ ಶಾಸಕ ಡಾಕ್ಟರ್ ಸುಧಾಕರ್ ಅಭಿಪ್ರಾಯಪಟ್ಟರು. ಚಿಂತಾಮಣಿ ನಗರದ ಎಂಸಿ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಜಿಲ್ಲಾ ಪಂಚಾಯತ್ ಮತ್ತು ವಿವಿಧ ಅಭಿವೃದ್ಧಿ ಇಲಾಖೆಗಳ ವತಿಯಿಂದ ಏರ್ಪಡಿಸಿದ್ದ ಕೃಷಿ ಮಾಹಿತಿ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಸುಧಾಕರ್, ಸ್ಥಳೀಯ ಕೃಷಿ ಉತ್ಪನ್ನ ಮಾರುಕಟ್ಟೆಯನ್ನು 10 ಕೋಟಿ ರು ವೆಚ್ಚದಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಯೋಜನೆ ರೂಪಿಸಲಾಗಿದೆ. ಈಗಾಗಲೇ 3.5 ಕೋಟಿ ರು ವೆಚ್ಚದಲ್ಲಿ ಕಾಮಗಾರಿಗಳು ನಡೆಯುತ್ತಿದ್ದು, ಟೊಮೆಟೊ, ಹಣ್ಣು ಮತ್ತು ತರಕಾರಿ ಮಾರಾಟಕ್ಕೆ ಮಾರುಕಟ್ಟೆಯಲ್ಲಿ ಸೂಕ್ತ ವ್ಯವಸ್ಥೆ ದೊರೆಯಲಿದೆ ಎಂದರು. ಇದೇ ಸಂದರ್ಭದಲ್ಲಿ ರೈತರಿಗೆ ಕೃಷಿ ತಾಂತ್ರಿಕತೆ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ವಿವಿಧ ಖಾಸಗಿ ಕಂಪನಿಗಳು ಕೃಷಿಗೆ ಸಂಬಂಧಿಸಿದ ವಸ್ತು ಪ್ರದರ್ಶನ ನಡೆಸಿಕೊಟ್ಟರು. ಸಮಾರಂಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಕೆವಿ ಮೀನಾ, ಶ್ರೀರಾಮರೆಡ್ಡಿ, ತಹಸೀಲ್ದಾರ್ ಎಂಎನ್ ಮಂಜುನಾಥ, ಡಾಕ್ಟರ್ ಆರ್ ಸುಬ್ರಾನಾಯಕ್, ಎಸ್ಎನ್ ಚಿನ್ನಪ್ಪ ಉಪಸ್ಥಿತರಿದ್ದರು. ಬಿ ದೇವಪ್ಪ, ಸಿ ನ್ಯೂಸ್, ಚಿಂತಾಮಣಿ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೋಟದಲ್ಲಿ ನೀರು ಹಾಯಿಸುತ್ತಿದ್ದ ಮಹಿಳೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನ, ಮಹಿಳೆ ಚೀರಾಟ ಕೇಳಿ ಆರೋಪಿ ಪರಾರಿ. ಕಪ್ಪು ವಾತಾವರಣದಲ್ಲಿ ಅನಿವಾರ್ಯವಾಗಿ ಪಾಠ ಕೇಳುವ ದುಸ್ಥಿತಿ. ಮಾರ್ಬಲ್ ಕಲ್ಲುಗಳಡಿ ಸಿಲುಕಿ ಸ್ಥಳದಲ್ಲೇ 2 ಕೂಲಿ ಕಾರ್ಮಿಕರ ಸಾವು, ಮತ್ತೊಬ್ಬರಿಗೆ ತೀವ್ರ ಗಾಯ. ದೆಹಲಿಯಲ್ಲಿ ಸಾಮೂಹಿಕ ಅತ್ಯಾಚಾರದ ದುಷ್ಕೃತ್ಯದಿಂದ ಅಸುನೀಗಿದ ಯುವತಿಗೆ ವಿದ್ಯಾರ್ಥಿಗಳು ಮೌನ ಆಚರಿಸಿ ಸಂತಾಪ ಸೂಚನೆ. ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ
ಶ್ಲಾಘನೀಯ ಅಜಿತ್ ಪ್ರಸಾದ್. ಕೃಷಿ ಅಭಿವೃದ್ಧಿ ಹೊಂದಿದರೆ ಮಾತ್ರ ದೇಶದ ಪ್ರಗತಿ ಸಾಧ್ಯ, ಶಾಸಕ ಸುಧಾಕರ್. ತಾಜಾ ಸುದ್ದಿಗಳಿಗಾಗಿ ವೀಕ್ಷಿಸಿ ಸಿ ನ್ಯೂಸ್. ವಂದನೆಗಳೊಂದಿಗೆ ಕಾಮಾಕ್ಷಿ ಶಶಿಧರ್.